ಸರ್ ನಮಗೆ ಗಿಲ್ಲಿನಾದರೂ ಗೆಲ್ಲಿ ಅಶ್ವಿನಿನಾದರೂ ಗೆಲ್ಲಲಿ ಯಾರಿಗೆ ಅದು ಡಿಸರ್ವ್ ಇರುತ್ತೋ ಅವ್ರಿಗೆ ಹೋಗುತ್ತೆ. ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ಯಾರಿಗಾದರೂ ಆಗಿರ್ಬೋದು. ಆದರೆ ಸುದೀಪ್ ಸರ್ನ ಒಂದು ಹೇಟ್ ಮಾಡೋ ಟ್ರೆಂಡ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಅವ್ರ ಕಡೆ ಮಾತಾಡಿದ್ರು ಇವ್ರ ಕಡೆ ಮಾತಾಡಿದ್ರು ಅಂತ ಹೇಳ್ಬಿಟ್ಟು. ಇದು ಒನ್ ಮ್ಯಾನ್ ಶೋ ಅಲ್ಲ, ಇದು 18 ಕಂಟೆಸ್ಟೆಂಟ್ಗಳು ಇರ್ತಾರೆ. ಅದೇ ಈ ಸೋಷಿಯಲ್ ಮೀಡಿಯಾ ನೀವು ಹೇಳಿದ್ರಲ್ಲ ಒಳ್ಳೇದು. ಯಾರು ಮಾತಾಡ್ತಿರೋದು ಸೋಷಿಯಲ್ ಮೀಡಿಯಾನಲ್ಲಿ ಮಾತಾಡ್ತಿರೋದು ಕೆಲವೊಂದು ಫೇಸ್ಲೆಸ್ ಬೇಸ್ಲೆಸ್ ಇರೋ ಪ್ರೊಫೈಲ್ಗಳು. ಅದನ್ನು ಎತ್ಕೊಂಡು ಶೇರ್ ಮಾಡಿ ಆಗದೇ ಇರೋರು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಅದನ್ನು ಏನೋ ಒಂದು ಸಿಕ್ತು, ನಾವು ಮಾಡಿಲ್ಲ ಬಟ್ ಶೇರ್ ಮಾಡೋಣ. ಒಬ್ಬರ ಬಗ್ಗೆ ಏನೋ ಒಂದು ಸಿಕ್ತು ಅಂದ ತಕ್ಷಣ ಅದನ್ನು ಕಲೆಕ್ಟ್ ಮಾಡೋದು, ಇನ್ನೊಂದು ಕಡೆ ಬಿಡೋದು, ಅಷ್ಟೇ ಜನರು ಮಾಡ್ತಿರೋದು. ಅದನ್ನು ಶುರು ಮಾಡಿದವರು ಅವ್ರನ್ನ ಹಿಡಿಬೇಕು. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಬಿಗ್ ಬಾಸ್ನಲ್ಲಿ ಏನು ನಡೀತಾ ಇದೆ ಅಂತ ಅನ್ನೋದು. ಸುಮ್ಮನೆ ಅದೇನು ಸೀರಿಯಲ್ಗಳನ್ನ ಅಂದರೆ ಸೀರಿಯಲ್ಗಳನ್ನ ನೋಡ್ದಂಗೆ ನೋಡಿಕೊಂಡು ಸುಮ್ಮನೆ ಒಂದು ಕಮೆಂಟ್ಗಳು ಬಿಡೋದು, ಅದನ್ನು ವೈರಲ್ ಮಾಡಿ ಎಲ್ಲ ಕಡೆ ಓಡಿಸ್ತಾ ಇದ್ದಾರೆ. ಸುದೀಪ್ ಸರ್ ಮೇಡಮ್ ತಲೆ ಕೆಡಿಸ್ಕೋತಾರೆ ಸರ್ ಸುದೀಪ್ ಸರ್ ಇದಕ್ಕೆಲ್ಲ. ಅವರು ಅದು ಟಚ್ಚು ಆಗೋದಿಲ್ಲ ಅವ್ರಿಗೆ. ಬಿಕಾಸ್ ಬಿಗ್ ಬಾಸ್ ಇಸ್ ಅಗೇನ್ ಇಟ್ಸ್ ಪಾರ್ಟ್ ಆಫ್ ಒನ್ ಆಫ್ ಹಿಸ್ ಜಾಬ್ಸ್. ಅದನ್ನು ಬಿಟ್ಟು ಇನ್ನೂ ಸಾಕಷ್ಟಿದೆ ಅವ್ರಿಗೆ. ಆ್ಯಂಡ್ ಇದು ಯಾರೋ ಫೇಸ್ಲೆಸ್ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹೋಗಿ ಯಾರು ಮಾತಾಡ್ತಿರೋದು, ಏನಕ್ಕೆ ಮಾತಾಡ್ತಿರೋದು, ಇದೆಲ್ಲ ಪೋಸ್ಟ್ ಮಾರ್ಟಮ್ ಮಾಡೋವಂಥ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಅವ್ರಿಗೇನು ರೈಟ್ ಅನಿಸುತ್ತೆ ಅದನ್ನು ಅವ್ರು ಮಾಡ್ತಾರೆ. ತೊಗೊಳೋರು ಹೆಂಗೆ ತೊಗೊತಾರೆ ಬಿಡ್ತಾರೆ, ಅದು ಅವ್ರಿಗೆ ಬಿಟ್ಟಿರೋದು. ಸರ್ ಇವಾಗ ನಿಮಗೆ ಏನಾದರೂ ಗೇಮ್ ಬಗ್ಗೆ ಏನಾದರೂ ಒಪಿನಿಯನ್ ಚೇಂಜ್ ಆಗಿದೆಯಾ? ಯಾರು ಗೆಲ್ತಾರೆ? ಗಿಲ್ಲಿ ಗೆಲ್ತಾರಾ, ಅಶ್ವಿನಿ ಗೆಲ್ತಾರಾ, ರಕ್ಷಿತಾ ಗೆಲ್ತಾರಾ, ಅದರ್ವೈಸ್ ಏನಾದರೂ ರಘು ಗೆಲ್ತಾರೆ? ಯಾರು ಗೆಲ್ತಾರೆ ಅನ್ನಿಸ್ತಿದೆ ಸರ್? ನಾನು ಅದನ್ನೇ ಹೇಳ್ತಿರೋದು. 6 ಜನ ಇದ್ದಾರೆ. 6 ಜನ ಇವಾಗ ರೇಸ್ ಸ್ಟಾರ್ಟ್ ಆಗಿದೆ. ಎಂಡ್ ಲೈನ್ನ ಯಾರು ಮುಟ್ತಾರೆ ಅಂತ ಗೊತ್ತಿಲ್ಲ, ಎಲ್ಲರೂ ಓಡ್ತಾ ಇದ್ದಾರೆ. ಆ ಎಂಡ್ ಲೈನ್ ಮುಟ್ಟೋದಕ್ಕೆ ಒಂದು ಟೈಮ್ ಬರುತ್ತಲ್ಲ, ದಟ್ ಈಸ್ ದ ಫಿನಾಲೆ. ಆ ಒಂದು ಫಿನಾಲೆ ದಿನ ಗೊತ್ತಾಗತ್ತೆ ನಿಮಗೆ. ಆ್ಯಂಡ್ ಐಲ್ ಟೆಲ್ ಯು, ಟಾಪ್ 6ನಲ್ಲಿರೋರು ಪ್ರತಿಯೊಬ್ಬರು ವಿನ್ನರ್ಸೇ. ಇವ್ರು ಜಾಸ್ತಿ ಇವ್ರು ಕಡಿಮೆ ಅಂತಲ್ಲ, ಪ್ರತಿಯೊಬ್ಬರೂ ಅವತ್ತೇ ಈಚೆ ಬರೋದು, ಒಂದೇ ದಿನವೇ ಈಚೆ ಬರೋದು. 1 ಅವರ್ 2 ಅವರ್ ಹಿಂದೆ ಮುಂದೆ ಈಚೆ ಬರ್ತಾರೆ ಹೊರತು ಪ್ರತಿಯೊಬ್ಬರು ಅಷ್ಟೇ ಕ್ಯಾಲಿಬರ್ ಇರುವಂಥವರು. ಒಬ್ಬರಿಗೆ ಟ್ರೋಫಿ ಕ್ಯಾಶ್ ಪ್ರೈಸ್ ಸಿಗುತ್ತೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಐ ಥಿಂಕ್ ಆಲ್ ಆಫ್ ದೆಮ್ ಆರ್ ವಿನ್ನರ್ಸ್. ಸರ್ ನಮಗೆ ಗಿಲ್ಲಿನಾದರೂ ಗೆಲ್ಲಿ ಅಶ್ವಿನಿನಾದರೂ ಗೆಲ್ಲಲಿ ಯಾರಿಗೆ ಅದು ಡಿಸರ್ವ್ ಇರುತ್ತೋ ಅವ್ರಿಗೆ ಹೋಗುತ್ತೆ. ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ಯಾರಿಗಾದರೂ ಆಗಿರ್ಬೋದು. ಆದರೆ ಸುದೀಪ್ ಸರ್ನ ಒಂದು ಹೇಟ್ ಮಾಡೋ ಟ್ರೆಂಡ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಅವ್ರ ಕಡೆ ಮಾತಾಡಿದ್ರು ಇವ್ರ ಕಡೆ ಮಾತಾಡಿದ್ರು ಅಂತ ಹೇಳ್ಬಿಟ್ಟು. ಇದು ಒನ್ ಮ್ಯಾನ್ ಶೋ ಅಲ್ಲ, ಇದು 18 ಕಂಟೆಸ್ಟೆಂಟ್ಗಳು ಇರ್ತಾರೆ. ಅದೇ ಈ ಸೋಷಿಯಲ್ ಮೀಡಿಯಾ ನೀವು ಹೇಳಿದ್ರಲ್ಲ ಒಳ್ಳೇದು. ಯಾರು ಮಾತಾಡ್ತಿರೋದು ಸೋಷಿಯಲ್ ಮೀಡಿಯಾನಲ್ಲಿ ಮಾತಾಡ್ತಿರೋದು ಕೆಲವೊಂದು ಫೇಸ್ಲೆಸ್ ಬೇಸ್ಲೆಸ್ ಇರೋ ಪ್ರೊಫೈಲ್ಗಳು. ಅದನ್ನು ಎತ್ಕೊಂಡು ಶೇರ್ ಮಾಡಿ ಆಗದೇ ಇರೋರು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಅದನ್ನು ಏನೋ ಒಂದು ಸಿಕ್ತು, ನಾವು ಮಾಡಿಲ್ಲ ಬಟ್ ಶೇರ್ ಮಾಡೋಣ. ಒಬ್ಬರ ಬಗ್ಗೆ ಏನೋ ಒಂದು ಸಿಕ್ತು ಅಂದ ತಕ್ಷಣ ಅದನ್ನು ಕಲೆಕ್ಟ್ ಮಾಡೋದು, ಇನ್ನೊಂದು ಕಡೆ ಬಿಡೋದು, ಅಷ್ಟೇ ಜನರು ಮಾಡ್ತಿರೋದು. ಅದನ್ನು ಶುರು ಮಾಡಿದವರು ಅವ್ರನ್ನ ಹಿಡಿಬೇಕು. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಬಿಗ್ ಬಾಸ್ನಲ್ಲಿ ಏನು ನಡೀತಾ ಇದೆ ಅಂತ ಅನ್ನೋದು. ಸುಮ್ಮನೆ ಅದೇನು ಸೀರಿಯಲ್ಗಳನ್ನ ಅಂದರೆ ಸೀರಿಯಲ್ಗಳನ್ನ ನೋಡ್ದಂಗೆ ನೋಡಿಕೊಂಡು ಸುಮ್ಮನೆ ಒಂದು ಕಮೆಂಟ್ಗಳು ಬಿಡೋದು, ಅದನ್ನು ವೈರಲ್ ಮಾಡಿ ಎಲ್ಲ ಕಡೆ ಓಡಿಸ್ತಾ ಇದ್ದಾರೆ. ಸುದೀಪ್ ಸರ್ ಮೇಡಮ್ ತಲೆ ಕೆಡಿಸ್ಕೋತಾರೆ ಸರ್ ಸುದೀಪ್ ಸರ್ ಇದಕ್ಕೆಲ್ಲ. ಅವರು ಅದು ಟಚ್ಚು ಆಗೋದಿಲ್ಲ ಅವ್ರಿಗೆ. ಬಿಕಾಸ್ ಬಿಗ್ ಬಾಸ್ ಇಸ್ ಅಗೇನ್ ಇಟ್ಸ್ ಪಾರ್ಟ್ ಆಫ್ ಒನ್ ಆಫ್ ಹಿಸ್ ಜಾಬ್ಸ್. ಅದನ್ನು ಬಿಟ್ಟು ಇನ್ನೂ ಸಾಕಷ್ಟಿದೆ ಅವ್ರಿಗೆ. ಆ್ಯಂಡ್ ಇದು ಯಾರೋ ಫೇಸ್ಲೆಸ್ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹೋಗಿ ಯಾರು ಮಾತಾಡ್ತಿರೋದು, ಏನಕ್ಕೆ ಮಾತಾಡ್ತಿರೋದು, ಇದೆಲ್ಲ ಪೋಸ್ಟ್ ಮಾರ್ಟಮ್ ಮಾಡೋವಂಥ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಅವ್ರಿಗೇನು ರೈಟ್ ಅನಿಸುತ್ತೆ ಅದನ್ನು ಅವ್ರು ಮಾಡ್ತಾರೆ. ತೊಗೊಳೋರು ಹೆಂಗೆ ತೊಗೊತಾರೆ ಬಿಡ್ತಾರೆ, ಅದು ಅವ್ರಿಗೆ ಬಿಟ್ಟಿರೋದು. ಸರ್ ಇವಾಗ ನಿಮಗೆ ಏನಾದರೂ ಗೇಮ್ ಬಗ್ಗೆ ಏನಾದರೂ ಒಪಿನಿಯನ್ ಚೇಂಜ್ ಆಗಿದೆಯಾ? ಯಾರು ಗೆಲ್ತಾರೆ? ಗಿಲ್ಲಿ ಗೆಲ್ತಾರಾ, ಅಶ್ವಿನಿ ಗೆಲ್ತಾರಾ, ರಕ್ಷಿತಾ ಗೆಲ್ತಾರಾ, ಅದರ್ವೈಸ್ ಏನಾದರೂ ರಘು ಗೆಲ್ತಾರೆ? ಯಾರು ಗೆಲ್ತಾರೆ ಅನ್ನಿಸ್ತಿದೆ ಸರ್? ನಾನು ಅದನ್ನೇ ಹೇಳ್ತಿರೋದು. 6 ಜನ ಇದ್ದಾರೆ. 6 ಜನ ಇವಾಗ ರೇಸ್ ಸ್ಟಾರ್ಟ್ ಆಗಿದೆ. ಎಂಡ್ ಲೈನ್ನ ಯಾರು ಮುಟ್ತಾರೆ ಅಂತ ಗೊತ್ತಿಲ್ಲ, ಎಲ್ಲರೂ ಓಡ್ತಾ ಇದ್ದಾರೆ. ಆ ಎಂಡ್ ಲೈನ್ ಮುಟ್ಟೋದಕ್ಕೆ ಒಂದು ಟೈಮ್ ಬರುತ್ತಲ್ಲ, ದಟ್ ಈಸ್ ದ ಫಿನಾಲೆ. ಆ ಒಂದು ಫಿನಾಲೆ ದಿನ ಗೊತ್ತಾಗತ್ತೆ ನಿಮಗೆ. ಆ್ಯಂಡ್ ಐಲ್ ಟೆಲ್ ಯು, ಟಾಪ್ 6ನಲ್ಲಿರೋರು ಪ್ರತಿಯೊಬ್ಬರು ವಿನ್ನರ್ಸೇ. ಇವ್ರು ಜಾಸ್ತಿ ಇವ್ರು ಕಡಿಮೆ ಅಂತಲ್ಲ, ಪ್ರತಿಯೊಬ್ಬರೂ ಅವತ್ತೇ ಈಚೆ ಬರೋದು, ಒಂದೇ ದಿನವೇ ಈಚೆ ಬರೋದು. 1 ಅವರ್ 2 ಅವರ್ ಹಿಂದೆ ಮುಂದೆ ಈಚೆ ಬರ್ತಾರೆ ಹೊರತು ಪ್ರತಿಯೊಬ್ಬರು ಅಷ್ಟೇ ಕ್ಯಾಲಿಬರ್ ಇರುವಂಥವರು. ಒಬ್ಬರಿಗೆ ಟ್ರೋಫಿ ಕ್ಯಾಶ್ ಪ್ರೈಸ್ ಸಿಗುತ್ತೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಐ ಥಿಂಕ್ ಆಲ್ ಆಫ್ ದೆಮ್ ಆರ್ ವಿನ್ನರ್ಸ್.